ಏಪ್ರಿಲ್ 28ನೇ ತಾರೀಕು ಕೇಂದ್ರ ಸರ್ಕಾರ ಬೆಲೆ ಏರಿಕೆ ತುಂಬಾ ಮಾಡ್ತಾ ಇದೆ ಅಂತ ಅದರ ವಿರುದ್ಧ ಕಾಂಗ್ರೆಸ್ಸಿನ ಪ್ರತಿಭಟನೆ ಇತ್ತು. ಮುಖ್ಯಮಂತ್ರಿಗಳಿದ್ರು, ಉಪಮುಖ್ಯಮಂತ್ರಿಗಳಿದ್ರು, ಆ ಭಾಗದ ದೊಡ್ಡ ದೊಡ್ಡ ಕಾಂಗ್ರೆಸ್ ನಾಯಕರಿದ್ರು. ದಿಲ್ಲಿಯಿಂದ ರಣದೀಪ್ ಸಿಂಗ್ ಸುರ್ಜೇವಾಲಾ ಬಂದಿದ್ರು. ಕಾರ್ಯಕ್ರಮದ ವೇದಿಕೆಯ ಮೇಲೆ ಸಿದ್ದರಾಮಯ್ಯನವರು ಭಾಷಣ ಮಾಡ್ತಾ ಇದ್ದಾಗಲೇ ಮುಂದೆ ಕಾರ್ಯಕ್ರಮದಲ್ಲಿ ಕಾರ್ಯಕರ್ತರು ಕೂತ್ಕೊಂಡಿರ್ತಾರಲ್ಲ, ಅಲ್ಲಿ ಹಿಂದ್ಗಡೆ ಒಂದು ಕಡೆ 5 ಜನ ಬಿಜೆಪಿ ಮಹಿಳಾ ಕಾರ್ಯಕರ್ತರು ಕಪ್ಪು ಬಾವುಟ ತಿರುಗಿಸ್ತಾ ಎದ್ದು ನಿಂತ್ಕೊಂಡ್ಬಿಟ್ರು, ಕಪ್ಪು ಬಟ್ಟೆ ತಿರುಗಿಸ್ತಾ ಎದ್ದು ನಿಂತ್ಕೊಂಡ್ಬಿಟ್ರು. ಅವರು ಹಿಂದ್ಗಡೆ ಪ್ರತಿಭಟನೆ ಮಾಡ್ಬಿಟ್ರು, ಘೋಷಣೆ ಕೂಗಿದ್ರು ಸಿದ್ದರಾಮಯ್ಯನವರು. ಭಾಷಣವನ್ನು ಅರ್ಧಕ್ಕೆ ನಿಲ್ಲಿಸಬೇಕಾಗಿ ಬಂತಲ್ಲ ಸಿದ್ದರಾಮಯ್ಯನವ್ರ ಗಲಾಟೆಯಿಂದ, ಅದು ಸಿಟ್ಟು ಬಂದ್ಬಿಟ್ಟು ಯಾವನಯ್ಯ ಅವನು SP ಅಂದ್ರು. ಫಸ್ಟ್ ಆಫ್ ಆಲ್ ನಾರಾಯಣ ಬರ್ಮನಿ SP ಅಲ್ಲ, ASP. ಅಲ್ಲಿ ಭೀಮಾಶಂಕರ್ ಗುಳೇದ್ SP. ಅವರು ಈಗ ವೇದಿಕೆಯ ಬಂದೋಬಸ್ತಿನ ಜವಾಬ್ದಾರಿಯನ್ನು ನಾರಾಯಣ ಬರ್ಮನಿ ಅವರು ಕೊಟ್ಟಿದ್ರು. ಘಟನೆ ನಡೆದಿದ್ದಲ್ಲಿ ಅಲ್ಲೆಲ್ಲೋ ಹಿಂದ್ಗಡೆ ಜನ ಕೂತು, ಇವರಿಗೆ ಜವಾಬ್ದಾರಿ ಕೊಟ್ಟಿದ್ದ ಭಾಗದಲ್ಲಿ ಗಲಾಟೆ ನಡೀಲಿಲ್ಲ, ಅಲ್ಲೆಲ್ಲೋ ಹಿಂದೆ ನಡೀತು. CM ಕೇಳಿದ್ದು ಯಾವನಯ್ಯ ಅವನು SP ಅಂತ, ನಾರಾಯಣ ಬರ್ಮನಿ ಅಂತ ಕೇಳಿಲ್ಲ ಅವರು. ಆದರೂ ಮುಖ್ಯಮಂತ್ರಿಯಾದಂಥವರು ಹಿರಿಯ ಅಧಿಕಾರಿಗಳನ್ನು ವೇದಿಕೆಯ ಮೇಲೆ ಕರೀತಾ ಇದ್ದಾರೆ ಅಂದರೆ ಮೆಟ್ಟಿಲ ಹತ್ತಿರವೇ ನಿಂತಿರುವ ನಾನು ಮೇಲೆ ಹೋಗಬೇಕಾದದ್ದು ನನ್ನ ಜವಾಬ್ದಾರಿ ಅನ್ನೋ ಪ್ರಜ್ಞೆ ಜಾಗೃತವಾಗಿಬಿಡ್ತು ನಾರಾಯಣ ಬರ್ಮನಿ ಅವರಿಗೆ. ದುಡ್ಡು ಓಡ್ಕೊಂಡು ಹೋಗ್ಬಿಟ್ರಲ್ಲಿ. ಹೋಗಿ ಸೆಲ್ಯೂಟ್ ಹೊಡೆದು ಎದುರಿಗೆ ನಿಂತ್ಕೊಂಡ್ರೆ ಸಿದ್ದರಾಮಯ್ಯನವರು ಹೊಡೆಯೋಕ್ಕೆ ಹೋಗ್ಬಿಡಲ್ಲ, ಕೈ ಎತ್ಬಿಟ್ರು. ದಿಸ್ ಇಸ್ ನಾಟ್ ಅನ್ ಅನ್ಎಕ್ಸ್ಪೆಕ್ಟೆಡ್ ಬಿಹೇವಿಯರ್ ಬಟ್ ಅನ್ಡಿಸೈರಬಲ್ ಬಿಹೇವಿಯರ್. ಒಂದು ಸಮಾಧಾನದ ಮಾತನ್ನು ನಿರೀಕ್ಷೆ ಮಾಡಿದ್ರಂತವ್ರು. ಅವರೇ ಹೇಳ್ತಾರೆ, 1 ದಿನ ಆಯಿತು, 2 ದಿನ ಆಯಿತು, 1 ವಾರ ಆಯಿತು, 2 ವಾರ ಆಯಿತು, ಏನೂ ಇಲ್ಲ. ಅಂತಿಮವಾಗಿ ಒಂದು ನಿರ್ಧಾರ ಮಾಡಿ 2.5 ಪುಟಗಳದ್ದು ರಾಜೀನಾಮೆ ಪತ್ರ ಬರೆದ್ರು. ಜೂನ್ 12ನೇ ತಾರೀಕು ಅದನ್ನು ಮೇಲ್ ಮೂಲಕ ಕಳಿಸಿದ್ರು. ಒಳಾಡಳಿತ ಇಲಾಖೆ, DAPR ಪೊಲೀಸ್ಗೆ ಕಳಿಸಿದ್ರು. ಜೊತೆಗೆ ತಮ್ಮ SP ಏನಿದ್ರಲ್ಲ ಇಮಿಡಿಯೇಟ್ ಬಾಸು, ಅವರಿಗೆ ತಗೊಂಡು ಕಾಪಿ ಕೊಟ್ಟು ಸಾಕು ನನಗಿನ್ನು ಡ್ಯೂಟಿ ಅಂತ ಬಂದ್ಬಿಟ್ಟು. ಆರ್ಥಿಕವಾಗಿ ಚೆನ್ನಾಗಿರೋ ಕುಟುಂಬದಿಂದ ಬಂದವನು ನಾನು ಇಚ್ಛಾಪೂರ್ವಕವಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ನ ಆಯ್ಕೆ ಮಾಡಿಕೊಂಡಿದ್ದೇನೆ ಅಂತ ಬರೀತಾರೆ ಅವರು ಪತ್ರದಲ್ಲಿ. ಈ ಸಮವಸ್ತ್ರ ನನಗೆ ತಾಯಿಯ ಸಮಾನ ಅಂತ ಪತ್ರದಲ್ಲಿದೆ. ಯಾರಿಗಾದ್ರೂ ಇಮೋಷನಲಿ ಹರ್ಟ್ ಆಗುತ್ತೆ. ಪತ್ರ ನೋಡೋ ತನಕ ಗೌರ್ಮೆಂಟ್ಗೆ ಇದ್ರ ಸೀರಿಯಸ್ನೆಸ್ ಗೊತ್ತಾಗಿಲ್ಲ, ಏನಾಗಬಹುದು ಇದು ಅಂತ ಗೊತ್ತಾಗಿಲ್ಲ. ತಕ್ಷಣ ಚೆಕ್ ಮಾಡಿದ್ದಾರೆ, ಅಯ್ಯೋ ಹಿಂಗಾಗ್ಬಿಡ್ತು. ರಾಜೀನಾಮೆ ಪತ್ರದಲ್ಲಿ ಬರೀತಾರೆ, ಮನೆಯಿಂದ ಹೊರಗೆ ಹೆಜ್ಜೆ ಇಡೋದಕ್ಕೆ ನನಗೆ ಅಪಮಾನ ಅನಿಸ್ತಿತ್ತು ಅಂತ. ಹೋದಲ್ಲಿ ಬಂದಲ್ಲಿ ಜನ ಕೇಳೋರು, CM ಹಂಗೆ ಮಾಡಬಾರ್ದಾಗಿತ್ತು, CM ಹಂಗೆ ಯಾಕೆ ಮಾಡಿಬಿಟ್ರು ಅಂತ. ಜನ ಹೋದಲ್ಲಿ ಬಂದಲ್ಲಿ ಕೇಳ್ತಾ ಇದ್ರು. ಜನರಿಗೆ ನ್ಯಾಯ ಕೊಡಿಸಬೇಕಾದಂಥ ನಾನೇ ಈ ಪರಿಸ್ಥಿತಿಯಲ್ಲಿ ಹೆಂಗೆ ಬದುಕಲಿ ಅನ್ನೋ ಯೋಚನೆ ಬರ್ತಾ ಇತ್ತು ನನಗೆ ಅಂತ ರಾಜೀನಾಮೆ ಪತ್ರದಲ್ಲಿ ವಿವರವಾಗಿ ಬರೀತಾರೆ ಅದನ್ನೆಲ್ಲ ಅವರು. ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿಗೆ 31 ವರ್ಷ ಸರ್ವಿಸ್ ಅವ್ರದ್ದು, 7 ಶೂಟೌಟು, 3 ಎನ್ಕೌಂಟ್ರು. ಆ ಭಾಗದಲ್ಲಿ ತುಂಬಾ ಒಳ್ಳೆಯ ಹೆಸರಿದೆ. ನಾಳೆ ದಿವಸ ಇವರು ಯಾವುದೋ ಅಪರಾಧಿಯನ್ನು ಹಿಡ್ಕೊಂಡು ಹೊಡಿಯೋದಕ್ಕೆ ಹೋದ್ರೆ ನಿಮ್ಮೇಲಲ್ವಾ CM ಹಂಗೆ ಕೈ ಮಾಡಕ್ಕೆ ಹೋಗಿದ್ದು ಅಂದ್ಬಿಟ್ರೆ ಏನಾಗುತ್ತೆ? ಆತ್ಮಸ್ಥೈರ್ಯ ಏನಾಗುತ್ತೆ? ಡ್ಯೂಟಿ ಮಾಡೋದು ಹೆಂಗೆ ಅವರು? ಮೊದಲೇ ಹಾದಿ ಬೀದಿಲಿ ಕೊಲೆಗಳಾಗ್ತಿದ್ದಾವೆ ಕೋಟಿ. ಅಂಥ ಪರಿಸ್ಥಿತಿಯಲ್ಲಿ ಖಡಕ್ ಅಧಿಕಾರಿಗಳ ಮೇಲೆ ಕೈ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಹೋಗ್ಬಿಟ್ರೆ ಡ್ಯೂಟಿ ಮಾಡೋದು ಹೆಂಗೆ ಅವರು? ಈ ಜನವರಿ 16ನೇ ತಾರೀಕಪ್ಪ ವಿಜಯನಗರದಲ್ಲಿ ಹೂವಿನಡಗಲಿ ಸಾಮೂಹಿಕ ವಿವಾಹದ ಕಾರ್ಯಕ್ರಮ. DC ವೇದಿಕೆ ಮೇಲಿದ್ರು. ಯಾರಯ್ಯ ನೀನು? ಸರ್ ನಾನು DC ಇಲ್ಲ ಕೂತ್ಕೊಂಡಿದ್ದೆ ಕೆಳಗೆ. ಸ್ವಾಮಿ 5 ವರ್ಷಗಟ್ಟಲೆ ಹೋಗಿ UPSC ಎಕ್ಸಾಮ್ ಬರೋದು, ರ್ಯಾಂಕ್ ತಗೊಂಡು ಜಿಲ್ಲಾಧಿಕಾರಿಗಳಾಗಿ ಆ ಸ್ಥಾನಕ್ಕೆ ಬಂದು ಕೂತ್ಕೊಂಡಿರ್ತಾರೆ. ಮುಂದಿರೋ ಜನ ಕೇಕೆ ಹೊಡಿತಾರೆ ಅಂತ ಏನು ಬೇಕಾದ್ರು ಅಂದ್ಬಿಟ್ರೆ ಹೆಂಗೆ? ಯಾರೋ ಪ್ರೋಟೋಕಾಲ್ ಇರೋದಿಲ್ವಾ? ಒಂದು ಪ್ರೋಟೋಕಾಲ್ ಅಂತ ಇರುತ್ತೆ, ಶಿಷ್ಟಾಚಾರ ಅಂತ ಇರುತ್ತೆ. ವೇದಿಕೆ ಮೇಲೆ ಯಾರಿರಬೇಕು ಯಾರಿರಬಾರ್ದು ಅನ್ನೋದ್ರ ಬಗ್ಗೆ ನಿಯಮಗಳಿರ್ತವೆ ಅಂತ. ನಾನು ಆ ನಿಯಮ ವಿಧಾನಸೌಧದ ಮುಂದೆ RCB ಸನ್ಮಾನ ಕಾರ್ಯಕ್ರಮ ಆಯ್ತಲ್ಲ ಕಪ್ಪು ಗೆದ್ದಾಗ, ಅಲ್ಲಿರ್ಲಿಲ್ವಾ ಶಿಷ್ಟಾಚಾರ? ಹಂಗಿದ್ರೆ ಅದು ಅಧಿಕೃತ ಸರ್ಕಾರಿ ಕಾರ್ಯಕ್ರಮ ತಾನೆ. ಅಲ್ಲಿ ಮುಖ್ಯಮಂತ್ರಿಗಳ ಮೊಮ್ಮಗನೂ ಇದ್ದ, ಜಮೀರ್ ಅಹಮದ್ ಖಾನ್ ಮಗನೂ ಇದ್ದ, ಇನ್ಯಾರು ನಮ್ಮ ಶಿವಾಜಿನಗರ ಶಾಸಕ ರಿಜ್ವಾನ್ ಅರ್ಷದ್ ಮಗ, 2 ಜನ ಇದ್ರಿ ಅಲ್ಲಿ. ನಿಮ್ಮ ಕುಟುಂಬದವರು ಬಂದಾಗ ಶಿಷ್ಟಾಚಾರ ನೆನಪಾಗೋದಿಲ್ವಾ? ಒಬ್ಬ IAS ಅಧಿಕಾರಿ ಒಂದು ಕಾರ್ಯಕ್ರಮದ ವೇದಿಕೆಯ ಮೇಲಿದ್ದಾಗ ಶಿಷ್ಟಾಚಾರ ನೆನಪಾಗುತ್ತಾ? ನಾನು ಮುಖ್ಯಮಂತ್ರಿ, ಆತ ಅಧಿಕಾರಿ ಅಂದರೆ ಆತನನ್ನ ಏಕವಚನದಲ್ಲಿ ಕರೆಯುವ ಬೈಯುವ ಅಧಿಕಾರ ನನಗಿದೆ ಅನ್ನುವ ರೀತಿಯಲ್ಲಿ ವರ್ತಿಸಿಬಿಟ್ರೆ ನೋಡಿ ಕರ್ನಾಟಕದಲ್ಲಿ ಅಧಿಕಾರಿಗಳ ಕಥೆ ಹೆಂಗಾಗಿದೆ, ಸರ್ಕಾರಿ ನೌಕರರ ಕಥೆ ಹೆಂಗಾಗಿದೆ.